2018 ಮಾಡೆಲ್ ಟಾಟಾ ನೆಕ್ಸಾನ್ ಡೀಸೆಲ್ ಆಟೋಮೆಟಿಕ್ 7,55,000ಕ್ಕೆ ಫೈನಲ್ ಆಗ್ತಾ ಇದೆ ನೋಡ್ತಿರ್ಬೋದು. ಸೊ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಅವ್ರಿಗೆ ಕೊಟ್ಟಿದ್ದು 12.25 ವಿತ್ ರೆಡ್ಯೂಸ್. ಸೊ ಇದು ನೀವು ಬೇರೆ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಹೋದಾಗ ಮಿನಿಮಮ್ 14% ಇಲ್ಲದೆ ತಳಗೆ ಬರೋದಿಲ್ಲ. ನಮ್ಮದೇ ಓನ್ ಮಹೇಂದ್ರ ಫೈನಾನ್ಸ್ ಇರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಆಲ್ 10 ಶೋರೂಮಲ್ಲಿ ಒಂದು ಗಾಡಿ ಸಿಗ್ಬೋದು. ಇದು ಟಿಯಾಗೋದಲ್ಲಿ 3 ಸಿಲಿಂಡರ್ ಬಂದರೆ ಇದು 4 ಸಿಲಿಂಡರ್ ಇಂಜಿನ್ ಸರ್. ಆ್ಯಕ್ಚುಲಿ ಇದರಲ್ಲಿ ಪವರ್ ಜಾಸ್ತಿ ಇದೆ. ಸೊ ಇವಾಗ ಹಳೆ ಸ್ಯಾಂಟ್ರೋ ಇತ್ತು, ಅದಕ್ಕೊಂದು ಲೆಜೆಂಡ್ರಿ ನೇಮ್ ಇತ್ತು. ಸೊ ಇದು ಫ್ಲಾಪ್ ಆಯ್ತಲ್ಲ, ಏನಕ್ಕೆ ಸಿಗುತ್ತೆ? ಗುಡ್ ಕ್ವಶನ್ಸ್. ಗಾಡಿ ವೈಸು ನಿಮಗೆ ಫೀಚರ್ಸ್ ಆಗಲಿ ಮತ್ತು ಎವ್ರಿಥಿಂಗ್ ಡಿಸೈನ್ ವೈಸ್ ಆಗಲಿ ಸೂಪರ್ ಆಗಿದೆ. ಓನ್ಲಿ ಥಿಂಗ್ ಇಸ್ ಇದರಲ್ಲಿ ಸ್ವಲ್ಪ ಪವರ್ ಕಮ್ಮಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಇದನ್ನು ಇಷ್ಟಪಡಲ್ಲ. ಬಟ್ ಇದು ವಿತ್ ಟರ್ಬೋ ಇರೋದ್ರಿಂದ ಪವರು ಕೂಡ ನಿಮಗೆ ಪವರ್ ಇದೆ ಸರ್. ಪವರ್ ಇದೆ. ಎಸ್, ಈಗ ಟರ್ಬೋ ಬರ್ತಾ ಇರೋದು ಅದಕ್ಕೋಸ್ಕರ ಪವರಲ್ಲಿ. ಬಟ್ ಇದು DCA ಡ್ಯುಯಲ್ ಕ್ಲಚ್ ಆಟೋಮೆಟಿಕ್. ಓ ಸೂಪರ್. ಸೊ ಆಲ್ಮೋಸ್ಟ್ ಆಲ್ ಇದು 10 ಶೋರೂಮಲ್ಲಿ ಒಂದು ಗಾಡಿ ಸಿಗುತ್ತೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನೀವೇನಾದರೂ ಟಾಟಾ ವೆಹಿಕಲ್ಸ್ ನೋಡ್ತಾ ಇದ್ದೀರಾ ಅಥವಾ ಯಾವುದೇ ಬ್ರ್ಯಾಂಡ್ನ ವೆಹಿಕಲ್ ನೋಡ್ತಾ ಇದ್ದು ಕಡಿಮೆ ಓಡಿರಬೇಕು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದ್ದರೆ ಇದು ರೈಟ್ ಶೋರೂಮ್ ಅಂತ ಹೇಳ್ತೀನಿ. ಸೊ ನಾನು ಬಂದಿರೋದು ಬಂದ್ಬಿಟ್ಟು ಏಸ್ ಮೋಟರ್ಸ್ಗೆ. ಸೊ ಮಹೇಂದ್ರ ಫಸ್ಟ್ ಚಾಯ್ಸ್ ಕಾರ್ ಆ್ಯಂಡ್ ಬೈಕ್ ಸ್ಟೋರ್ ಅವರ ಏಸ್ ಮೋಟರ್ಸ್. ಸೊ ಇದು ಬಂದು HSR ಲೇಔಟ್ ಫಸ್ಟ್ ಸೆಕ್ಟರಲ್ಲಿ ಬರುತ್ತೆ. ಬಸವೇಶ್ವರ ಗಾಯತ್ರಿ ಟೆಂಪಲ್ ಏನಿದೆ ಅಥವಾ ಬೆಸ್ಕಾಮ್ ಆಫೀಸ್ ಇದೆ ಅದರ ಆಪೋಸಿಟಲ್ಲಿ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೋಬೋದು. ಮೊನ್ನೆ ಅಷ್ಟೇ ವಿಡಿಯೋ ಮಾಡಿದ್ದೀವಿ, ನಾಟ್ ಈವನ್ 15 ಡೇಸು. ಬಟ್ ಆದರೂ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿಗೆ ಅರ್ಥ ಮಾಡ್ಕೋಬೋದು ಎಷ್ಟು ಗಾಡಿಗಳು ಹೋಗ್ತಾ ಇದ್ದಾವೆ ಇಲ್ಲಿ, ಯಾವ ಥರ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಿಮಗೆ ರೆಫರೆನ್ಸ್ ಆಗಿ ಇವರ ಗೂಗಲ್ ರಿವ್ಯೂಸ್ ಕೂಡ ಚೆಕ್ ಮಾಡ್ಕೋಬೋದು. ಸೊ ಅಷ್ಟೆಲ್ಲ ಕಸ್ಟಮರ್ಸ್ ತೊಗೊಂಡೋಗಿದ್ರು ಕೂಡ 4.7 ರೇಟಿಂಗ್ ಅಂದರೆ ಆಲ್ಮೋಸ್ಟ್ 5 ರೇಟಿಂಗ್ನ ಮೇಂಟೈನ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಅಲ್ಲಿಗೆ ಅರ್ಥ ಮಾಡ್ಕೋಬೋದು. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಮಹೇಂದ್ರ ಫಸ್ಟ್ ಚಾಯ್ಸ್ ಕಾರ್ ಆ್ಯಂಡ್ ಬೈಕ್ ಸ್ಟೋರಲ್ಲಿ ನಿಮಗೆ ಎಲ್ಲ ಕಡೆ ಏನು ಸಿಗುತ್ತೆ ಫೆಸಿಲಿಟೀಸ್ ಅದು ಇಲ್ಲಿ ಸಿಕ್ಕೇ ಸಿಗುತ್ತೆ. ಬನ್ನಿ, ನಮ್ಮ ಜೊತೆಗೆ ಮಂಜು ಸರ್ ಇದ್ದಾರೆ. ಸೊ ಇಲ್ಲಿಯ ಮ್ಯಾನೇಜರ್, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಸರ್. ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್. ಸರ್ ನಿಮಗೂ ಕೂಡ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಕಾರ್ಗಳು ನೋಡ್ಬೋದು ಸರ್ ನಾವು? ಸರ್ ಇವಾಗ ಒಂದು ಎಲ್ಲೇ ನೀವು ಕಾರ್ ನೋಡಕ್ಕೆ ಹೋದಾಗೂ ಫಸ್ಟ್ ಬರೋದೇ ಕ್ವಾಲಿಟಿ. ನಮ್ಮ ಕಡೆ ಮೀಟರ್ ಟೆಂಪರಿಂಗ್ ಯಾವ ಗಾಡಿನೂ ಇರಲ್ಲ. ಪ್ರತಿಯೊಂದು ನಾವು ಸರ್ವಿಸ್ ರೆಕಾರ್ಡ್ಸ್ ಇಲ್ಲದೆ ಯಾವ ಕಾರನ್ನು ನಾವು ತೊಗೊಳ್ಳೋದಿಲ್ಲ. ಯಾಕಂದ್ರೆ ಸರ್ವಿಸ್ ಹಿಸ್ಟ್ರಿ ಮ್ಯಾಚ್ ಆಗಬೇಕು. ಇನ್ನು ಸೆಕೆಂಡ್, ಈ ಶೋರೂಮ್ ಬಂದ್ಬಿಟ್ಟು ಲಾಸ್ಟ್ 10 ಇಯರ್ಸಿಂದ ಇರೋದು ಮಹೇಂದ್ರ ಜೋಡ. ಸೊ ಇದು ಫಸ್ಟ್ ಬ್ರಾಂಚ್ ಅಂತ ಹೇಳ್ಕೊಬೋದು. ನಮ್ಮ ಹತ್ರ ನಿಮ್ಗೆ ಆಪ್ಷನ್ಸ್ ಕಮ್ಮಿ ಸಿಗ್ಬೋದು, ಬಟ್ ಯಾವುದೇ ಕಾರ್ ಇದ್ರೂ ಕ್ವಾಲಿಟಿಯಲ್ಲಿ ಇರುತ್ತೆ ವಿತ್ ವಾರಂಟಿ ಸಮೇತ. ಇನ್ನು ಥರ್ಡ್ ಪಾಯಿಂಟ್ ಹೇಳ್ಬೋದು ಸರ್, ಇವಾಗ ಪ್ರೆಸೆಂಟ್ ಇರೋ ಸ್ಟಾಕಲ್ಲಿ ಹೇಳ್ಬೋದು ನಿಮಗೆ ನಾವು ಹೈಯೆಸ್ಟ್ ಟಾಟಾ ಪ್ರಿಫರ್ ಮಾಡ್ತೀವಿ. ಯಾಕಂದ್ರೆ ಕಸ್ಟಮರ್ಸ್ ಕೇಳ್ತಿದ್ದಾರೆ ಟಾಟಾ ಕಾರ್ಸ್ ಕೊಡಿ ಬಿಕಾಸ್ ಆಫ್ ಅ ಸೇಫ್ಟಿ ಪರ್ಪಸ್. ಸೊ ಇವಾಗ ಬಿಲ್ಡ್ ಕ್ವಾಲಿಟಿ ಹೈಯೆಸ್ಟ್ ಅವ್ರದ್ದೇ ಇರೋದು. ಸೊ ಟಾಟಾ ಆಗಿರ್ಬೋದು, ಇವನ್ ಒಂದು ಸ್ಮಾಲ್ ರೇಂಜಿಂದ ಇವಾಗ ನನ್ನ ಹತ್ರ ಸ್ಟಾರ್ಟ್ ಆಗೋದು 2.75 ನ್ಯಾನೋ ಆಟೋಮೆಟಿಕ್ಕಿಂದನೂ ಸ್ಟಾರ್ಟ್ ಮಾಡಿ ಅಪ್ ಟು ನಿಮಗೆ 9,55,000ವರೆಗೂ ನನ್ನ ಹತ್ರ ಕಾರ್ಸ್ ಇದೆ ಸರ್. ಅದಕ್ಕಿಂತ ಹೈಯರ್ ಪ್ರೈಸ್ ಅಂತ ಏನಿಲ್ಲ, ಬಟ್ ಎಲ್ಲ ಥರ ಕ್ವಾಲಿಟಿ ಇದೆ. ಇವನ್ ಟಾಟಾ ಪಂಚ್ ಕೂಡ ನಮ್ಮ ಹತ್ರ ಬಂದಿದೆ. ಇವಾಗ ಲೋನ್ ಫೆಸಿಲಿಟಿ ಅಂತ ಬಂದಾಗ ಯಾರಾದರೂ ಒಂದು 1 lakh 1.5 lakh ಡೌನ್ ಪೇಮೆಂಟ್ ಇದೆ, ನಾನೊಂದು ಕಾರ್ ತಗೋಬೇಕು, ಒಳ್ಳೆ ಕಾರ್ ತಗೋಬೇಕು, ಬಟ್ ಮೈಂಡಲ್ಲಿ ನನಗೆ ಇದೇ ಕಾರ್ ಬೇಕು ಅಂತ ಫಿಕ್ಸ್ ಇಲ್ಲ. ಸೊ ತಗೊಂಡ್ಬಂದ್ರೆ ಅವ್ರಿಗೆ ಯಾವ ತರ ಕಾರ್ ಸೂಟ್ ಆಗುತ್ತೆ, ಎಕ್ಸಾಂಪಲ್ ಅವ್ರ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ಇವಾಗ ಒಂದು ಕೇಸ್ ಸರ್, ಲಾಸ್ಟ್ ನಿಮ್ಮ ವಿಡಿಯೋ ನೋಡ್ಕೊಂಡು ಒಂದು ಕಸ್ಟಮರ್ ನಾವು ಅಲ್ಟ್ರೋಸ್ ಮಾಡ್ಕೊಟ್ವಿ. ಸೊ ಅಲ್ಟ್ರೋಸ್ ಅವ್ರದ್ದು ಕಸ್ಟಮರ್ದು ಇಲ್ಲಿಂದ ಹೊಸಕೋಟೆ ಹತ್ರ ಇರೋದು. ಸೊ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಅವ್ರಿಗೆ ಕೊಟ್ಟಿದ್ದು 12.25 ವಿತ್ ರೆಡ್ಯೂಸ್. ಸೊ ಇದೇ ನೀವು ಬೇರೆ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಹೋದಾಗ ಮಿನಿಮಮ್ 14% ಇಲ್ಲದೆ ತಳಗೆ ಬರೋದಿಲ್ಲ. ನಮ್ಮದೇ ಓನ್ ಮಹೇಂದ್ರ ಫೈನಾನ್ಸ್ ಇರೋದ್ರಿಂದ ಇಷ್ಟು ನಿಮಗೆ ಲೆಸ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಸಿಗುತ್ತೆ. ಇವನ್ ಬೇರೆ ಕಡೆ ಎಲ್ಲ ನಿಮಗೆ 1 year ಆದಮೇಲೆ ಫ್ರೀ ಕ್ಲೋಸರ್ಸ್ ಬರುತ್ತೆ ಹೊರತು, ಇಲ್ಲಿ ನಮ್ಮ ಕಡೆ ಆಫ್ಟರ್ 3 months ನೀವು ಯಾವಾಗ ಬೇಕಾದ್ರೂ ಕ್ಲೋಸ್ ಮಾಡ್ಕೋಬೋದು. ನೈಸ್. ಸೊ ಅದೊಂದು ಬೆನಿಫಿಟ್. ಇನ್ನೊಂದು ಸಮ್ ಟೈಮ್ ಇವಾಗ ಕಸ್ಟಮರ್ಗೆ ಗೊತ್ತಿರುತ್ತೆ ನನ್ನ ಸಿಬಿಲ್ ಈ ಥರ ಇರುತ್ತೆ, ಅವ್ರಿಗೂ ಗೊತ್ತಿರುತ್ತೆ, 1-2 ಕಡೆ ಟ್ರೈ ಮಾಡ್ತಾರೆ. ನಮ್ಮ ಹತ್ರ ಟ್ರೈ ಮಾಡಿ, ಯಾಕಂದರೆ ನಮಗೆ ಒಮ್ಮೆ ಸತೆ ಸಿಬಿಲ್ ಸ್ಕೋರ್ ಕಮ್ಮಿ ಇದ್ರೂ ಕೂಡ ಅವ್ರ ರೆಕಾರ್ಡ್ಸ್ ಚೆನ್ನಾಗಿದ್ರೆ ನಾವು ಪಕ್ಕ ಮಾಡ್ಕೊಡ್ತೀವಿ. ಓಕೆ, ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ಯಾವೆಲ್ಲ ಕಾರ್ಗಳಿದೆ ಅಂತ ಹೇಳಿ ನೋಡೋದಕ್ಕೆ. ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಆಲ್ರೆಡಿ ಇವ್ರು ಹೇಳಿದ ಹಾಗೆ ಮಾರ್ಕೆಟಲ್ಲಿ ಎಲ್ಲೂ ಕೂಡ ನಿಮಗೆ 14-15% ಈ ಥರ ಸಿಗ್ತಾ ಇದೆ ಹೊರತು 12% ರೇಂಜಲ್ಲಿ ಯಾವುದು ಸಿಗ್ತಾ ಇಲ್ಲ. ಸೊ ನಿಮ್ಗೇನಾದರೂ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಬೇಕು, ಲೋನಲ್ಲೇ ಗಾಡಿ ತೊಗೋಬೇಕು ಅಂತ ಹೇಳಿದ್ರೆ ಒಂದ್ಸಲಿ ವಿಸಿಟ್ ಮಾಡಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ಆಗಿದ್ರೆ ವೀಕ್ಷಕರೇ, ಇವನ್ ಇದನ್ನು ಹೇಳ್ಬೋದು ಸರ್. ಇವಾಗ ಒಬ್ಬೊಬ್ರು ಬೆಳಗಾಮಿಂದನೂ ಬಂದರು, ಒಬ್ಬೊಬ್ರು ಶಿವಮೊಗ್ಗದಿಂದ ಬಂದರು. ಶಿವಮೊಗ್ಗದಿಂದ ಬಂದವರು ಕೂಡ ನಾವು ಅಲ್ಲಿಂದನೇ ಲೋನ್ ಮಾಡಿಸ್ಕೊಟ್ಟಿದ್ದೀವಿ ಇವನ್ ಇದೇ ರೇಟ್ ಆಫ್ ಇಂಟ್ರೆಸ್ಟಲ್ಲಿ. ಸೊ ಆಲ್ ಓವರ್ ಕರ್ನಾಟಕ ನೀವು ಯಾವುದೇ ಮೂಲೆ ಇದ್ರೂ ನಾವು ಲೋನ್ ಮಾಡಿಸ್ಕೊಡ್ತೀವಿ ಸರ್. ಇಟ್ಸ್ ಅವರ್ ಜಾಬ್. ಥ್ಯಾಂಕ್ ಯು ಸರ್.
ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇ ವೆಹಿಕಲ್ ನೋಡ್ತಿರ್ಬೋದು, ಟಾಟಾ ನೆಕ್ಸಾನ್ ಇದೆ, ತಿಳಿಸ್ಕೊಡಿ ಸರ್. ಸರ್ ಟಾಟಾ ನೆಕ್ಸಾನ್ ಇದು 2018 ಸೆಕೆಂಡ್ ಓನರ್. ಬಟ್ ವಿಶೇಷತೆ ಏನು ಅಂತಂದ್ರೆ ಇದು ಆಟೋಮೆಟಿಕ್ ಸರ್, ಟಾಪ್ ಆ್ಯಂಡ್ ವೇರಿಯಂಟ್. ಓಕೆ. XZA ಪ್ಲಸ್ ಸೆಕೆಂಡ್ ಓನರ್ ಇರ್ಬೋದು, ಬಟ್ ಡೀಸೆಲ್ ಕಾರ್ ಸರ್. ಓಕೆ. ತುಂಬಾ ನಿಮ್ಗೆ ಅಂದ್ರೆ ರೇರ್, ಎಲ್ಲಿಯೂ ಇಮಿಡಿಯೇಟ್ ಸಿಗೋವಂಥ ಕಾರ್ ಅಲ್ಲ ಇದು. ಓಕೆ. ಸೊ ಇದು ಬಂದ್ಬಿಟ್ಟು 7,55,000 ಮಾತ್ರ ಕೋಟ್ ಮಾಡಿರ್ಬೋದು. ಕೇಳ್ಬೋದು ಎದಕ್ಕೆ ಸರ್ ಇಷ್ಟೊಂದು ಕೋಟ್ ಕಮ್ಮಿ ಇದೆಯಲ್ಲ ಬೇರೆ ಕಡೆ ಕಂಪ್ಯಾರಿಸನ್ ಅಂದಾಗ. ಸ್ವಲ್ಪ ಡ್ರಿವನ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಇದೊಂದು ಅರೌಂಡ್ 95,000 ಡ್ರಿವನ್ ಆಗಿದೆ ಸರ್. ಇದು ಮಾಡಲು 2018 ಸೆಕೆಂಡ್ ಓನರ್, 95,000 ಡ್ರಿವನ್, XZA ಪ್ಲಸ್. ಇದು ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಡಿವಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಫಾಗ್ ಲ್ಯಾಂಪ್ಸ್, ಇವನ್ ನಿಮಗೆ 209 ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಹೈಯೆಸ್ಟ್ ಗ್ರೌಂಡ್ ಕ್ಲಿಯರೆನ್ಸ್ ಇರೋದು SUV ಇದೇ ಇರೋದು. 2018 ಮಾಡೆಲ್ ಟಾಟಾ ನೆಕ್ಸಾನ್ ಡೀಸೆಲ್ ಆಟೋಮೆಟಿಕ್ 7,55,000ಕ್ಕೆ ಫೈನಲ್ ಆಗ್ತಾ ಇದೆ. ನೋಡ್ತಿರ್ಬೋದು, ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಸೇಫ್ಟಿಲೂ ಕೂಡ ನಂಬರ್ 1 ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಚೆನ್ನಾಗಿರುವಂಥದ್ದು. ಇವನ್ ಇದರಲ್ಲಿ 3 ಮೋಡ್ಸ್ ಆಫ್ ಡ್ರೈವ್ ಬರುತ್ತೆ ಸರ್, ಎಕಾನಮಿ, ಸ್ಪೋರ್ಟ್ಸ್ ಹಾಗೂ ಸಿಟಿ ಅಂತ ಹೇಳಿ. ಸೊ ಅದ್ರ ತಕ್ಕಂತ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗ್ಬೋದು. ಇವನ್ ಸ್ಪೋರ್ಟ್ಸ್ ಕೂಡ ನೀವು ಹೈವೇಲ್ ಡ್ರೈವ್ ಮಾಡೋದ್ರಿಂದ ಒನ್ ಆಫ್ ದ ಬೆಸ್ಟ್ ನಿಮಗೆ ಎವರೇಜ್ ಕೂಡ ಇದೆ ಇದರಲ್ಲಿ. ಆ್ಯಂಡ್ ನೋಡ್ತಿರ್ಬೋದು, ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, DRLs ಆಗಿರ್ಬೋದು, ಮತ್ತು ಫ್ಯಾನ್ಸಿ ಸೀಟ್ಸ್ ಆಗಿರ್ಬೋದು, ಎಲ್ಲ ಫೀಚರ್ಸ್ ಬರೋವಂಥದ್ದು. ಇಷ್ಟೊಂದು ಗ್ರ್ಯಾಂಡ್ ಐಟನ್ ಇದೆ. ಎಸ್ ಸರ್. ಸರ್ ಗ್ರ್ಯಾಂಡ್ ಐಟನ್ ಬಂದುಬಿಟ್ಟು ಹುಡುಕ್ತಾ ಇರ್ತಾರೆ ಕಸ್ಟಮರ್ಸು ಒಂದು ಬಜೆಟಲ್ಲಿ ಆಟೋಮೆಟಿಕ್ ಅಂದಾಗ. ಸೊ ಇದು 2018 ಮಾಡೆಲ್ 19 ರಿಜಿಸ್ಟ್ರೇಷನ್ ಇದೆ ಸರ್. ಇದು ಸೆಕೆಂಡ್ ಓನರ್, ಅರೌಂಡ್ 40,000 ಡ್ರಿವನ್ ಆಗಿದೆ. ಸ್ಪೋರ್ಟ್ಸ್ ವೇರಿಯಂಟು, ಆಟೋಮೆಟಿಕ್. ಇದು 80. ಸೊ ಇದರ ಲ್ಯಾಕ್ ಜಾಸ್ತಿ ಇರೋದಿಲ್ಲ. ಸೊ ಇದನ್ನ ನಾವು ಪ್ರೈಸ್ ಕೋಟ್ ಮಾಡಿದ್ದು 5,75,000 ಸರ್. ಸೊ 5,75,000ಕ್ಕೆ ಇದರಲ್ಲಿ ಕೂಡ ಡಿವಲ್ ಏರ್ ಬ್ಯಾಗ್ ಆಗಿರ್ಬೋದು, ABS ಆಗಿರ್ಬೋದು. ಇದು ಸ್ಪೋರ್ಟ್ಸ್ ಆಪ್ಷನಲ್ ಇರೋದ್ರಿಂದ ನಿಮಗೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಬರುತ್ತೆ ವಿತ್ ಕ್ಯಾಮ್ರಾ, ವಿತ್ ಸೆನ್ಸರ್, ವಿತ್ ನಿಮಗೆ ಆಪಲ್ ಕಾರ್ ಪ್ಲೇ ಸಮೇತ ಬರುತ್ತೆ. ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಸ್ಟೇರಿಂಗ್ ಅಲ್ಲಿ ಬರುತ್ತೆ. ಮಾಡಲು ಸರ್ ಇದು 2018 ಮಾಡೆಲ್, 19 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, ಅರೌಂಡ್ 35 to 37,000 ಡ್ರಿವನ್ ಆಗಿರೋದು. ಆಟೋಮೆಟಿಕ್ ಇದೆ ಸರ್. 575. ವೈಟ್ ಕಲರ್ ನೋಡ್ಬೋದು, ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಕಂಡೀಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆನೇ ಇಲ್ಲ. ಏಸ್ ಮೋಟರ್ಸಲ್ಲಿ ಯಾವಾಗಲೂ ಕೂಡ ನಿಮಗೆ ಟಾಪ್ ನಾಚ್ ಕ್ವಾಲಿಟಿ ಸಿಗುವಂಥದ್ದು. ನೆಕ್ಸ್ಟ್ ಒಂದು ವರ್ಣ ಇದೆ. ಎಸ್ ಸರ್, ಇದೊಂಥರ ರೇರ್ ಸರ್. ಇದು 2012 SX ಸರ್, ಅರೌಂಡ್ 83,000 ಡ್ರಿವನ್ ಆಗಿದೆ, ಸೆಕೆಂಡ್ ಓನರು. ಓಕೆ. ಬಟ್ ಡೀಸೆಲ್ ಇದೆ. ಡೀಸೆಲ್ ಇವಾಗ ಮೈಲೇಜ್ ಬೇಕು ಅನ್ನೋರು, ವಿತ್ ಬಜೆಟಲ್ಲಿ ನೋಡ್ತೀನಿ ಅನ್ನೋರಿಗೆ ಈ ಗಾಡಿನ ನಾನು ಹೇಳಬಲ್ಲೆ ಸರ್. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಏರ್ ಬ್ಯಾಗು, ABSಸು, ಇವನ್ ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್, 490 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ ಸರ್. 6 ಸ್ಪೀಡ್ ಆಯಿತು? ಇಲ್ಲ, 5 ಸ್ಪೀಡ್. ಓಕೆ. ಸೊ ಇದು ಬಂದ್ಬಿಟ್ಟು ನಿಮಗೆ 4,95,000 ಇದೆ ಸರ್. 4,95,000ಕ್ಕೆಲ್ಲ ಒಂದು ಬ್ಯೂಟಿಫುಲ್ ಕಂಡೀಷನ್ ಸೆಡಾನು ಹ್ಯುಂಡೈ ವರ್ಣ ಕೂಡ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಟಾಟಾ ನೆಕ್ಸಾನ್ ಇದೆ. ಸರ್ ಇದು ನೆಕ್ಸಾನ್ ಬಂದ್ಬಿಟ್ಟು ಆಟೋಮೆಟಿಕ್ ಸರ್, 2019 ಸಿಂಗಲ್ ಓನರ್ ಸರ್, ಅರೌಂಡ್ ಬರೀ 17,000 ಏನೋ ಡ್ರಿವನ್ ಇದೆ ಸರ್ ಇದು. ಓಕೆ. ಸೊ ಇದು ಕೂಡ ಟಾಪ್ ಆ್ಯಂಡ್ ವೇರಿಯಂಟೇ. ಇದರಲ್ಲಿ ಅಲಾಯ್ ವೀಲ್ಸ್ ಆಗಿರ್ಬೋದು, ಇದು ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಆಗಿರ್ಬೋದು, ಡಿವಲ್ ಏರ್ ಬ್ಯಾಗ್, ABS ಆಗಿರ್ಬೋದು. ಇವನ್ ಈ ಕಸ್ಟಮರ್ ಆಲ್ರೆಡಿ ಫ್ಯಾಬ್ರಿಕ್ ಲೆದರ್ ಸೀಟ್ ಕವರ್ಸ್ ಆಲ್ರೆಡಿ ಇನ್ಬಿಲ್ಟ್ ಹಾಕ್ಸಿರೋದ್ರಿಂದ ನೀವು ತೊಗೊಂಡಾದ್ಮೇಲೆ ಹಾಕ್ಸೋ ಅವಶ್ಯಕತೆ ಇದರಲ್ಲಿಲ್ಲ. ಇವನ್ ಇದು ಲೆಸ್ ಡ್ರಿವನ್ ಸರ್. ಓಕೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು 8,95,000 ಸರ್. 8,95,000ಗೆ ಟಾಟಾ ನೆಕ್ಸಾನ್ ಸಿಗ್ತದೆ. ನೋಡ್ತಿರ್ಬೋದು, ಫುಲ್ಲಿ ಟಾಪ್ ಆ್ಯಂಡೆಡ್ ಸರ್. ಸೊ ನೆಕ್ಸಾನ್ ನೋಡ್ತಿರೋರಿಗೆ ಅಫೋರ್ಡಬಲ್ ಪ್ರೈಸಿಂಗಲ್ಲಿ ಎರಡೆರಡು ವೆಹಿಕಲ್ ಇದೆ. ಒಂದು ಬ್ಲೂ ಕಲರು, ಒಂದು ಗ್ರೇ ಕಲರು. ಬೇಕು ಅನ್ನೋರು ವಿಸಿಟ್ ಇನ್ನೂ ಒಂದಿದೆ ಸರ್, ಅದು ತೋರಿಸ್ತೀನಿ ನಿಮಗೆ. ಮ್ಯಾನ್ಯಲ್, ಅದು 2 ನಿಮಿಷದಲ್ಲಿ 5 ನಿಮಿಷದಲ್ಲಿ ಆನ್ ದ ವೇ. ಆ್ಯಂಡ್ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮೈಕ್ರೋ SUV ಸೆಗ್ಮೆಂಟಲ್ಲೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತಹ ಒಂದು ಕಾರು. ಆಸ್ ಆಫ್ ನೋ ಬೆಸ್ಟ್ ಸೆಲ್ಲಿಂಗ್ ಕಾರು. ಎಸ್ ಸರ್, ಟಾಟಾ ಪಂಚ್. ಸೊ ಇವಾಗ ಪ್ರೆಸೆಂಟ್ ಮಾರ್ಕೆಟಲ್ಲಿ ನಿಮಗೆ ಮ್ಯಾನ್ಯಲ್ ಸಿಗ್ಬೋದು ಹೊರತು ಆಟೋಮೆಟಿಕ್ ಎಲ್ಲೂ ಇಲ್ಲ. ನಾವು ಆಲ್ಮೋಸ್ಟ್ ಆಲ್ ಆಟೋಮೆಟಿಕ್ ಪ್ರಿಫರ್ ಮಾಡ್ತಾ ಇದೀವಿ. ಪ್ರೆಸೆಂಟ್ ಬೆಂಗಳೂರು ಟ್ರಾಫಿಕ್ ಕಸ್ಟಮರ್ ಜಾಸ್ತಿ ಆಟೋಮೆಟಿಕ್ ಕೇಳ್ತಾ ಇರೋದ್ರಿಂದ ಆಟೋಮೆಟಿಕ್ ಜಾಸ್ತಿ ಇಟ್ಟಿದ್ದೀವಿ ಸರ್. ಸೊ ಇದು ಬಂದ್ಬಿಟ್ಟು 2022 ಸಿಂಗಲ್ ಓನರ್ ಸರ್, ಕ್ರಿಯೇಟಿವ್ ಮೀನ್ಸ್ ಟಾಪ್ ಆ್ಯಂಡ್ ವೇರಿಯಂಟ್, XZA ಪ್ಲಸ್ ಅಂತಾನೆ ಹೇಳ್ಬೋದು. ಓಕೆ. ಸೊ ಇದು ಓಡಿದೆ 24,000, ಸಾರಿ 16,000 ಓಡಿದೆ. ಬರೀ 16,000 ಕಿಲೋಮೀಟರ್ ಓಡಿದೆ ಸರ್, ಟಾಪ್ ಆ್ಯಂಡ್ ವೇರಿಯಂಟ್. ಸರ್ ಇದರಲ್ಲಿ ಇದು 9,55,000 ಸರ್. 9,55,000. ಎಸ್. ಓಕೆ. ಮತ್ತೆ ಇದರಲ್ಲಿ 2 years ವಾರಂಟಿ ಬರುತ್ತೆ ಸರ್. ಇವಾಗ ಫಸ್ಟ್ ಇಯರ್ ನೀವು ಹೊಸ ಕಾರ್ ತೊಗೊಂಡಾಗ ಏನು ವಾರಂಟಿ ಬರುತ್ತೋ ಮೇಜರ್ ಪಾರ್ಟ್ಸ್ ಮೇಲೆ ಅದು ಕವರ್ಡ್ ಆಗುತ್ತೆ. ಸೆಕೆಂಡ್ ಇಯರ್ ಇಂಜಿನ್ ಗೇರ್ ಬಾಕ್ಸ್ ಕವರ್ಡ್ ಆಗುತ್ತೆ. ಮತ್ತು 2 ವರ್ಷ ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಈ ವೆಹಿಕಲ್ನ ನಿಮ್ಗೆ ಆಲ್ಮೋಸ್ಟ್ ಆಲ್ 10 ಶೋರೂಮಲ್ಲಿ ಒಂದು ಗಾಡಿ ಸಿಗ್ಬೋದು. ಆ್ಯಂಡ್ ಏನೆಲ್ಲ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ ಇದು ಮೈಕ್ರೋ SUV ಆಗಿರೋದ್ರಿಂದ ಕೂಡ ನಿಮಗೆ LED DRLs ಆಗಿರ್ಬೋದು, ಅಥವಾ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, ಅಥವಾ ನಿಮಗೆ ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು, ಡಿವಲ್ ಏರ್ ಬ್ಯಾಗ್, ABS ಆಗಿರ್ಬೋದು. ಇವನ್ ಇದು ಡಿವಲ್ ಕಲರ್ ಇದೆ ಸರ್. ಓಕೆ. ವೈಟ್ ಆ್ಯಂಡ್ ಬ್ಲ್ಯಾಕ್. ಪ್ಲಸ್ ನಿಮಗೆ 16 ಇಂಚ್ ಅಲಾಯ್ ವೀಲ್ಸ್ ಆಗಿರ್ಬೋದು.
ಟಾಪ್ ಎಂಡ್ ಆಗಿರೋದ್ರಿಂದ 16 ಇಂಚ್ ಬರುತ್ತೆ. ಎಸ್ ಮಿಡ್ ವೇರಿಯಂಟ್ ಆಗಿದ್ರೆ ನಿಮಗೆ 15 ಇಂಚ್ ಬರ್ತಾ ಇತ್ತು. ಸೊ ವಿತ್ ನಿಮಗೆ ಒಳಗಡೆ ಇಂಟೀರಿಯರ್ ನೋಡ್ಬೋದು ನೀವು, ಬ್ಯೂಟಿಫುಲ್ ಇಂಟೀರಿಯರ್ ಇದೆ. ಒಳಗಡೆ ಇಂಟೀರಿಯರ್ ಕೂಡ ನೋಡ್ಬೋದು, ಡಿವಲ್ ಕಲರ್ಸ್ ಥರ ಕೊಟ್ಟಿದ್ದಾರೆ, ಒಂದು ಬ್ಲೂ ಐಬೋ ಅಂತ ಹೇಳಿ. ಮತ್ತೆ ಅವ್ರದೇ ಆದಂಥ ಹರ್ಮನ್ ಇನ್ಫೋಟೈನ್ಮೆಂಟ್ ಇದೆ ಟಾಟಾದವ್ರದೇ, ಅದರಲ್ಲಿ ವಿತ್ ಕ್ಯಾಮ್ರಾ, ವಿತ್ ಸೆನ್ಸರ್, ವಿತ್ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ಇವನ್ ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ನಿಮ್ಗೆ ಸ್ಟೇರಿಂಗಿಗೆ ಬರುತ್ತೆ ಸರ್. ಸೂಪರ್ ಸರ್, ಒಂದೊಂದು ಗಾಡಿ ಅಂತೂ ಕ್ಲಾಸ್ ಆಗಿದೆ. ಯಾರಾದರೂ ಬೇಕು ಅನ್ನೋರು ಟಾಪ್ ಎಂಡ್ ವೇರಿಯಂಟು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ವೆಹಿಕಲ್ಲು ಒಂದು ಬಜೆಟಲ್ಲಿ ಅಫೋರ್ಡಬಲ್ ಪ್ರೈಸಿಂಗಲ್ಲಿ ಒಂದು ಹ್ಯಾಚ್ ಬ್ಯಾಕ್ ಬೇಕು ಅನ್ನೋರಿಗೆ ಟಾಟಾ ಬೋಲ್ಟ್ ಕೂಡ ಅವೈಲೇಬಲ್ ಇರುವಂಥದ್ದು. ಟಾಟಾ ಬೋಲ್ಟ್ ಬಂದ್ಬಿಟ್ಟು ಇದು XT ವೇರಿಯಂಟ್ ಸರ್, ಟಾಪ್ ಎಂಡ್ ವೇರಿಯಂಟೇ. 2015 ಸಿಂಗಲ್ ಓನರ್ ಸರ್, ಇದು 63,000 ಓಡಿದೆ. ಸೊ ಪ್ರೈಸಿಂಗ್ ಇದು ಬಂದ್ಬಿಟ್ಟು 4,55,000 ಇದೆ ಸರ್. 4,55,000. 15 ಮಾಡಲ ಸರ್ ಇದು? ಸಾರಿ, 4,30,000 ಅಲ್ಲಿ. ಓಕೆ, ಮಾಡಲು ಸರ್ ಇದು 15 ಸಿಂಗಲ್ ಓನರ್ ಸರ್. 15 ಮಾಡಲ್ ಸಿಂಗಲ್ ಟಾಟಾ ಬೋಲ್ಟ್, 4,30,000 ಅಲ್ಲಿ ಇದೆ. ABS, ಲೆದರ್ ಅಪಲ್ಸ್ಟ್ರಿ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಇವನ್ ಅಲಾಯ್ ವೀಲ್ಸ್. ಇದು ಟಿಯಾಗೋದಲ್ಲಿ 3 ಸಿಲಿಂಡರ್ ಬಂದ್ರೆ ಇದು 4 ಸಿಲಿಂಡರ್ ಇಂಜಿನ್ ಸರ್. ಆಕ್ಚುಲಿ ಇದರಲ್ಲಿ ಪವರ್ ಜಾಸ್ತಿ ಇದೆ. ಪ್ಲಸ್ ಇದು ಡಿವಲ್ ಏರ್ ಬ್ಯಾಗ್, ABS, ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್ ಆ ಟೈಮಲ್ಲೇ ಕೊಟ್ಟಿದ್ದಾರೆ ಸರ್ ಕಸ್ಟಮರ್, ಇದು ಟಾಟಾದವರು ಕೂಡ. ಸೊ 4,30,000 15 ಮಾಡಲ್ ಟಾಟಾ ಬೋಲ್ಟ್ ಸಿಗ್ತಾ ಇದೆ. ಎಸ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ವ್ಯಾಗನರ್ ಇದೆ, ತಿಳಿಸ್ಕೊಡಿ ಸರ್. ಸರ್ ವ್ಯಾಗನರ್ ಬಂದ್ಬಿಟ್ಟು ಯಾರಾದ್ರೂ ಸ್ವಲ್ಪ ಹೈಟ್ ಜಾಸ್ತಿ ಇದೀನಿ ಸರ್, 5.7 to 6 ಇದೀನಿ ಅನ್ನೋರಿಗೆ, ವಿತ್ ಬಜೆಟಲ್ಲಿ ನೋಡೋರಿಗೆ ಆಲ್ಮೋಸ್ಟ್ ಆಲ್ ಇದೇ ಕಾರ್ ಪ್ರಿಫರ್ ಮಾಡ್ತಾರೆ. ಸೊ ಇದು 2016 ಸಿಂಗಲ್ ಓನರ್ ಸರ್, 47,000 ಡ್ರಿವನ್ ಆಗಿದೆ. ಬಟ್ ಇದು VXI ಆಪ್ಷನಲ್ ಸರ್, VXI ಏರ್ ಬ್ಯಾಗ್ ಬರೋದಿಲ್ಲ, ಇದು ಆಪ್ಷನಲ್ ಇರೋದ್ರಿಂದ ಡಿವಲ್ ಏರ್ ಬ್ಯಾಗು, ABS ಬರುತ್ತೆ ನಿಮಗೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 4,55,000 ಅಲ್ಲಿ ಇದೆ ಸರ್. 4,55,000. 15 ಮಾಡಲ್ ಸಿಂಗಲ್ ಓನರ್. 16 ಮಾಡಲ್ ಸಿಂಗಲ್ ಓನರ್. ನೆಕ್ಸ್ಟ್ ಒಂದು ಫೋರ್ಡ್ ಫಿಗೋ ಇದೆ, ನೋಡ್ತಿರ್ಬೋದು ಸರ್. ಫೋರ್ಡ್ ಫಿಗೋ ಬಂದ್ಬಿಟ್ಟು ಇದು 2017 ಸಿಂಗಲ್ ಓನರ್ ಸರ್. ಓಕೆ, ಅರೌಂಡ್ 31,000 ಡ್ರಿವನ್ ಆಗಿರೋದು. ಟ್ರೆಂಡ್ ವೇರಿಯಂಟು ಪೆಟ್ರೋಲ್ ಸರ್. ಓಕೆ, ಸೊ ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು 4,95,000. ವೀಕ್ಷಕರೇ ನೋಡ್ಕೋಬಹುದು. ಮಿಡ್ ವೇರಿಯಂಟ್ ಇದ್ರು ಕೂಡ ಆ ಟೈಮಲ್ಲೇ ನಿಮಗೆ ಆಟೋಮೆಟಿಕ್ ಇದು ಸಾರಿ ಡಿವಲ್ ಏರ್ ಬ್ಯಾಗ್ ಆಗಿರ್ಬೋದು, ಮತ್ತೆ ನಿಮಗೆ ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು. 237 ಲೀಟರ್ ಬೂಟ್ ಸ್ಪೇಸ್ ಕೂಡ ಬರುತ್ತೆ ಈ ಗಾಡೀಲಿ. ಗಾಡಿ ಶೇಪ್ ಕೂಡ ಅಷ್ಟೇ ಸಕ್ಕದಾಗಿ ಕಾಣುತ್ತೆ ಡಿಸೈನ್ ವೈಸ್ ಇದು. ನೆಕ್ಸ್ಟ್ ಇದರಲ್ಲಿ ಏನೋ RF ಕೂಡ ಮಾಡಿಲ್ಲ ಸರ್, ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲೇ ಇದೆ. ಆಸ್ ಇಟ್ ಇಸ್ ಕಂಡೀಷನ್ ಅಂಡ್ ವೆಲ್ ಕಲರ್ ಕೂಡ ಡೀಸೆಂಟ್ ಕಲರು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಐಟನ್ ಇದೆ ವೈಟ್ ಕಲರ್ ಅಲ್ಲಿ. ಸರ್ ಒಂದು ಬಜೆಟ್ ಫ್ರೆಂಡ್ಲಿ ನೋಡೋರಿಗೆ ಈ ಕಾರ್ ನಾನು ಹೇಳ್ಬಂದೆ. ಇದು 2010 ಮಾಡಲ್ ಸರ್, ಸೆಕೆಂಡ್ ಓನರು, ಬಟ್ ಡ್ರಿವನ್ ಆಗಿರೋದು 35,000 ಮಾತ್ರ, ವಿತ್ ಸರ್ವಿಸ್ ರೆಕಾರ್ಡ್ಸ್ ಇದೆ. ಇದು ಮ್ಯಾಗ್ನಾ ವೇರಿಯಂಟು. ಬಟ್ ಇದರಲ್ಲಿ ಏನು ಹೇಳ್ಬೋದು ನಾನು ನಿಮ್ಗೆ ಅಂತಂದರೆ, ಸೇಫ್ಟಿ ಅಂತ ಕ್ರಂಪಲ್ ಝೋನ್ಸು ಅಥವಾ ಸೈಡ್ ಇಂಪ್ಯಾಕ್ಟ್ ಬೀಮ್ಸ್ ಇದು ಹೇಳ್ಬೋದು ನಿಜ. ಬಟ್ ಒಂದು ಸಮ್ ಎಕ್ಸ್ಟ್ರಾ ಇವಾಗ ಏನು ಫ್ಯೂಚರ್ಸ್ ಬೇಕಲ್ಲ, ಇದರಲ್ಲಿ ಆಲ್ರೆಡಿ ಕಸ್ಟಮರು ಇನ್ಫೋಟೈನ್ಮೆಂಟ್ ಆ್ಯಡ್ ಮಾಡಿದ್ದಾರೆ. ಓಕೆ, ಸೊ ಅದ್ರಲ್ಲಿ ಕ್ಯಾಮ್ರಾನ ಆಗಿರ್ಬೋದು, ವಿತ್ ಸೆನ್ಸರ್ಸ್ ಆಗಿರ್ಬೋದು, ಸೆನ್ಸರ್ಸ್ ಮೇಲ್ಗಡೆ ಆಗಿದ್ದಾರೆ ನಿಮ್ಗೆ ಮಿರರ್ ಹತ್ರ. ಸೊ ಪ್ಲಸ್ ನಿಮ್ಗೆ ಇದರಲ್ಲಿ ಇನ್ಫೋಟೈನ್ಮೆಂಟಲ್ಲೇ ತುಂಬ ನಿಮಗೆ ಎಲ್ಲ ಥರ ಫ್ಯೂಚರ್ಸ್ ಇದೆ. ಓಕೆ, ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 2,85,000 ಸರ್. 2,85,000ಕ್ಕೆ 10 ಮಾಡಲ್ ಐಟನ್ ಸಿಗ್ತಾ ಇದೆ. ನೆಕ್ಸ್ಟ್ ಒಂದು ಮತ್ತೊಂದು ಇದಿದೆ ನೋಡ್ತಿರ್ಬೋದು, ಟಾಟಾ ಟಿಯಾಗೋ SR. ಸರ್ ಟಾಟಾ ಟಿಯಾಗೋ ಅದು ಬಂದ್ಬಿಟ್ಟು 2017 ಮಾಡಲ್ 18 ರಿಜಿಸ್ಟ್ರೇಷನ್ ಸರ್. ಸೆಕೆಂಡ್ ಓನರು. ಓಕೆ, ಡ್ಯುವಲ್ ಕಲರ್ ರೆಡ್ ಆ್ಯಂಡ್ ಬ್ಲ್ಯಾಕ್. ಪ್ಲಸ್ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಸರ್, XZA ಪ್ಲಸ್. ಸೊ ಇದು ಡ್ರಿವನ್ ಅರೌಂಡ್ 40,000 ಮಾತ್ರ, ಸೆಕೆಂಡ್ ಓನರು. ಓಕೆ, ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಸರ್ 5,35,000 ಅಲ್ಲಿ ಇದೆ. 5,35,000 ಇವನ್ ಆಟೋಮೆಟಿಕ್ ಟಾಪ್ ಎಂಡ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಫೋರ್ಡ್ ಫಿಗೋ ಇದೆ. SR ಸರ್ ಇದು ಕೂಡ ಬಜೆಟ್ ಫ್ರೆಂಡ್ಲಿನೇ. ಸೊ ಇದು 2012 ಸೆಕೆಂಡ್ ಓನರ್, 47,000 ಡ್ರಿವನ್ ಆಗಿದೆ. ಬಟ್ ಇದು ಟೈಟಾನಿಯಂ ಸರ್. ಆ ಟೈಮಲ್ಲಿ ಇದು ಟಾಪ್ ಎಂಡ್. ಡ್ಯುವಲ್ ಏರ್ ಬ್ಯಾಗ್ ಆಗಿರ್ಬೋದು, ಅಲಾಯ್ ವೀಲ್ಸ್ ಆಗಿರ್ಬೋದು, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು, ಬ್ಲೂಟೂತ್ ಕನೆಕ್ಟಿವಿಟಿ ಆಗಿರ್ಬೋದು, ಅವಾಗಲೇ ಇದೆ ಈ ಕಾರಲ್ಲಿ. ಸೊ ಇವನ್ 235 ಲೀಟರ್ ಬೂಟ್ ಸ್ಪೇಸ್ ಆಗಿರ್ಬೋದು. ಸೊ ಈ ಕಾರ್ ಬಂದ್ಬಿಟ್ಟು ಸರ್ 3,45,000 ಅಲ್ಲಿದೆ. 3,45,000ಕ್ಕೆ ಒಂದು ಬ್ರ್ಯಾಂಡ್ ನ್ಯೂ ಥರ ಇರುವಂತಹ ಒಂದು ಫೋರ್ಡ್ ಫಿಗೋ ಸಿಗ್ತಾ ಇದೆ, ಮಾಡ್ಕೋಬಹುದು ಕಂಡೀಷನ್ನು. ನೆಕ್ಸ್ಟ್ ಒಂದು ಕ್ವಿಡ್ ಇದೆ ನೋಡ್ತಿರ್ಬೋದು ಸರ್. ಯಾರಾದರೂ ಒಂದು ಇವನ್ ಆಟೋಮೆಟಿಕ್ ನೋಡ್ತಾ ಇದ್ರೆ ಲೋಕಲ್ ಪರ್ಪಸ್, ಸೊ ಇದನ್ನ ನಾನು ಪ್ರಿಫರ್ ಮಾಡ್ತೀನಿ. ಇದು 2018 ಮಾಡಲ್ 19 ರಿಜಿಸ್ಟ್ರೇಷನ್ಸ್. ಓಕೆ, ಸಿಂಗಲ್ ಓನರ್ ಇದೆ, ಬಟ್ ಡ್ರಿವನ್ ಓನ್ಲಿ 8,000 ಮಾತ್ರ. ಸೊ ಇದು RXT ಟಾಪ್ ಆ್ಯಂಡ್ ವೇರಿಯಂಟ್ ಸರ್, ಆಟೋಮೆಟಿಕ್ ಇದೆ. ಸೊ ಇದು 4,80,000 ಅಲ್ಲಿದೆ. 4,80,000. ಓಕೆ, ನೆಕ್ಸ್ಟ್ ಒಂದು ಮತ್ತೊಂದು ಗ್ರ್ಯಾಂಡ್ ಐಟನ್ ಇದೆ ನೋಡ್ತಿರ್ಬೋದು. SR ಸರ್ ಗ್ರ್ಯಾಂಡ್ ಐಟನ್ ಇದು 2014 ಸೆಕೆಂಡ್ ಓನರ್ ಸರ್. ಓಡಿರೋದು ಅರೌಂಡ್ ಒಂದು 56,000. ಬಟ್ ಇದು ಸ್ಪೋರ್ಟ್ಸ್ ಆಪ್ಷನಲ್. ಅಂದರೆ ಇದರಲ್ಲಿ ಪುಷ್ ಸ್ಟಾರ್ಟ್ ಇದೆ. ಇವನ್ ಇದು ನ್ಯೂ ಶೇಪ್.
ಸೊ ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು ಸರ್ 4,25,000 ಅಲ್ಲಿದೆ. 4,25,000ಕ್ಕೆ ಪುಷ್ ಬಟನ್ ಸ್ಟಾರ್ಟ್ ಇರುವಂತಹ ಒಂದು ಗ್ರ್ಯಾಂಡ್ ಐಟನು ಸಿಗ್ತಾ ಇದೆ ನೋಡ್ತಿರ್ಬೋದು. ನೆಕ್ಸ್ಟ್ ಮತ್ತೊಂದು ಟಿಯಾಗೋ ಇದೆ ಸರ್. ನಾವು ಹೇಳ್ದಂಗೆ ಆಲ್ಮೋಸ್ಟ್ ಆಲ್ ಟಾಟಾ ಜಾಸ್ತಿ ಪ್ರಿಫರ್ ಮಾಡ್ತೀವಿ ನಮ್ಮ ಶೋರೂಮಲ್ಲಿ. ಸೊ ಇದು 2017 ಸಿಂಗಲ್ ಓನರ್ ಸರ್. ಡ್ರಿವನ್ ಆಗಿರೋದು ಓನ್ಲಿ 29,000. ಓಕೆ. ಎಕ್ಸಾಕ್ಟ್ ವೇರಿಯಂಟು, ಆಲ್ಮೋಸ್ಟ್ ಆಲ್ ಟಾಪ್ ಎಂಡ್. ಎಕ್ಸಾಕ್ಟ್ ಆಪ್ಷನಲ್ ಅಲಾಯ್ ವೀಲ್ಸ್ ಬರುತ್ತೆ, ಇದರಲ್ಲಿ ಅಲಾಯ್ ವೀಲ್ಸ್ ಇಲ್ಲ ಅಷ್ಟೇ. ಓಕೆ. ಸೊ ಇದು 29,000 ಓಡಿದೆ. ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು ಸರ್ 5,25,000 ಅಲ್ಲಿದೆ. 5,25,000ಕ್ಕೆ ಒಟ್ಟಿನಲ್ಲಿ ನಿಮಗೆ 5 lakh ರೇಂಜಲ್ಲಿ ಯಾರಾದರೂ ಟಿಯಾಗೋ ನೋಡ್ತಾ ಇದ್ರೆ ಆಪ್ಷನ್ಸ್ ಜಾಸ್ತಿ ಇದೆ, ವಿಸಿಟ್ ಮಾಡ್ಬೋದು. ಸರ್ ಇನ್ನೊಂದು 15 to ನಿಮಗೆ 18 ಒಳಗಡೆ ಇದ್ರೆ 1 year ವಾರಂಟಿ ಬರುತ್ತೆ. ಇಂಜಿನ್ ಗೇರ್ ಬಾಕ್ಸ್ ವಿತ್ ರೋಡ್ ಸೈಡ್ ಅಸಿಸ್ಟೆನ್ಸ್, ಅದು ಪ್ಯಾನ್ ಇಂಡಿಯಾ ಇಲ್ಲೇ ಬರುತ್ತೆ. ಓಕೆ. ಅಬೋ 18 ಮಾಡೆಲ್ ಮೇಲ್ಗಡೆ ಇದ್ರೆ 2 years ವಾರಂಟಿ ಬರುತ್ತೆ ಸರ್. ಸೊ ಆಲ್ಮೋಸ್ಟ್ ಇಲ್ಲಿ ನೀವು 50% 50 to 60% ವೆಹಿಕಲ್ಸು 18 ಮಾಡಲ್ ಮೇಲೆ ಇರೋದ್ರಿಂದ ನಿಮಗೆ 2 years ವ್ಯಾರಂಟಿ ಕೂಡ ಸಿಗುವಂಥದ್ದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಡಸ್ಟರ್ ಇದೆ ಸರ್, ರೆನಾಲ್ಡ್ ಡಸ್ಟರ್. ಇದು ಪ್ರೆಸೆಂಟ್ ಬುಕ್ ಆಯಿತು. ಲಾಸ್ಟ್ ಟೈಮ್ ನೀವು ವಿಡಿಯೋ ನೋಡ್ಕೊಂಡು ಬಂದಿರೋಂಥ ಕಸ್ಟಮರೇ ಒಬ್ರು ಬುಕ್ ಮಾಡಿದ್ದಾರೆ. ಓಕೆ. ಸೊ ಇದು ಮೋಸ್ಟ್ಲಿ ನಾಳೆ ಡೆಲಿವರಿ ಇದೆ ಸರ್. ಓಕೆ, ಆಲ್ರೆಡಿ ಬುಕ್ ಆಗಿದೆ ಇದು. ಬಟ್ ಇನ್ನೊಂದು ಡಸ್ಟರ್ ಬರೋದಿದೆ, ಅದನ್ನ ನಾನು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು, ಆ ಡೀಟೇಲ್ಸ್ ಕೊಡ್ತಾರೆ. ನೆಕ್ಸ್ಟ್ ನೋಡ್ತಿರ್ಬೋದು XUV 500 ಇದೆ ಸರ್. ಇದು 2014 ಸಿಂಗಲ್ ಓನರು W6 ವೇರಿಯಂಟ್ ಸರ್. 64,000 ಮಾತ್ರ ಡ್ರಿವನ್ ಆಗಿರೋದು ವಿತ್ ಸರ್ವಿಸ್ ರೆಕಾರ್ಡ್ ಸಮೇತ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಸರ್ ನಿಮಗೆ 8,55,000 ಅಲ್ಲಿದೆ. 8,55,000ಕ್ಕೆ XUV 500 ಸಿಗ್ತಾ ಇದೆ. ಅದೇ ಥರ ಮಹೀಂದ್ರಾ ವೆಹಿಕಲ್ ನೋಡ್ತಾ ಇದ್ದು, ಅದಕ್ಕಿಂತ ಸ್ವಲ್ಪ ಅಫೋರ್ಡಬಲ್ ಪ್ರೈಸಿಂಗಲ್ಲಿ ಬೇಕು ಅಂತ ಹೇಳಿದ್ರೆ TV 300 ಕೂಡ ಇರುವಂಥದ್ದು. ಎಸ್ ಸರ್, ಇದು ರೇರ್ ಕಾಂಬಿನೇಷನ್ ಸರ್. ನೀವು TV 300 ಅರೌಂಡ್ ಮ್ಯಾನ್ಯಲ್ಸ್ ನಿಮ್ಗೆ ಪ್ರತಿಯೊಂದು ಶೋರೂಮಲ್ಲಿ ಒಂದೊಂದು ಸಿಗ್ಬೋದು ಅನ್ಕೊಂತೀನಿ. ಬಟ್ ಇದು ಬಂದ್ಬಿಟ್ಟು 17 ಸಿಂಗಲ್ ಓನರ್ ಸರ್. 48,000 ಡ್ರಿವನ್ ಆಗಿದೆ. T8 ಆಟೋಮೆಟಿಕ್ ಇದೆ ಇದು. ಓಕೆ. ಡೀಸೆಲ್. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 7,20,000 ಅಲ್ಲಿದೆ ಸರ್. 7,20,000ಕ್ಕೆ ಡೀಸೆಲ್ ಆಟೋಮೆಟಿಕ್ TV 300 ಸಿಗ್ತಾ ಇದೆ. ಆ್ಯಂಡ್ ಗಾಡಿ ಅಂತೂ ಕ್ಲಾಸ್ ಆಗಿ ಕಾಣ್ತಾ ಇದೆ. ಸೊ ಈ ಶೇಪು ನಿಮಗೆ TV 300 ಆಸ್ ಆಫ್ ನೋ ಅವೈಲಬಲ್ ಇಲ್ಲ. ಸೊ ಯಾರಾದರೂ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ನೆಕ್ಸ್ಟು ಯಾರಾದರೂ ಬಜೆಟಲ್ಲಿ ಒಂದು ಒಳ್ಳೆ ಆಟೋಮೆಟಿಕ್ ವೆಹಿಕಲು ಅಂತ ಹೇಳಿದ್ರೆ Hyundai ಸ್ಯಾಂಟ್ರೋ ಕೂಡ ಅವೈಲಬಲ್ ಇರುವಂಥದ್ದು. ಎಸ್ ಸರ್, ಇದು ನ್ಯೂ ಸ್ಯಾಂಟ್ರೋ 19 ಸಿಂಗಲ್ ಓನರ್ ಸರ್. ಇದು ಸ್ಪೋರ್ಟ್ಸ್ ವೇರಿಯಂಟ್ ಇದೆ. ಮತ್ತೆ ಇದು ಓಡಿರೋದು ಓನ್ಲಿ 6,600 ಸಮ್ವೇರ್ ಮಾತ್ರ. ಓಕೆ. ಇವನ್ ಆಟೋಮೆಟಿಕ್ ಇದೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 5,70,000 ಅಲ್ಲಿದೆ ಸರ್. 5 ಲಕ್ಷ. ಇದರಲ್ಲಿ 2 years ವಾರಂಟಿ ಕೂಡ ಬರುತ್ತೆ. ಓಕೆ. ಸೊ ಇವಾಗ ಹಳೆ ಸ್ಯಾಂಟ್ರೋ ಇತ್ತು, ಅದಕ್ಕೊಂದು ಲೆಜೆಂಡ್ರಿ ನೇಮ್ ಇತ್ತು. ಸೊ ಇದು ಫ್ಲಾಪ್ ಆಯ್ತಲ್ಲ, ಏನಕ್ಕೆ ಸರ್ ಅಂತ? ಗುಡ್ ಕ್ವಶನ್ ಸರ್. ಇವಾಗ ಒಂದೇ ಶೋರೂಮಲ್ಲಿ, ಈಗ ಒಂದೇ ಬ್ರ್ಯಾಂಡಲ್ಲಿ ಎರಡು ಥರ ಕಾಂಬಿನೇಷನ್ ಮಾಡಿದಾಗ ಒಂದು ಹಿಟ್ ಆಗುತ್ತೆ. ಲೈಕ್ ನೀವು ಇದನ್ನ ಫ್ರಂಟಿಂದ ನೋಡಿ ಗ್ರ್ಯಾಂಡ್ ಐಟನೇ ಕಾಣುತ್ತೆ. ಹೌದೌದೌದು. ಇದು 1.1 ಲೀಟರ್ ಇಂಜಿನ್, ಅದು 1.2. ಸೊ ಇದು ಎರಡರಲ್ಲಿ ಬಂದಾಗ ಕನ್ಫ್ಯೂಸ್ ಆಗ್ತಾ ಇದ್ರು ಕಸ್ಟಮರ್. ಸೊ ಅದಕ್ಕೋಸ್ಕರ ಎರಡರಲ್ಲಿ ಒಂದು ಡ್ರಾಪ್ ಮಾಡಬೇಕಾಗಿತ್ತು. ಇವಾಗ ಸ್ಯಾಂಟ್ರೋ ಓಲ್ಡ್ ಇತ್ತು, ಸೊ ಇವಾಗ ಮತ್ತೆ ನ್ಯೂ ಮಾಡಿದ್ರು, ಅದನ್ನ ಬಿಟ್ಬಿಟ್ರು. ಬಟ್ ಗ್ರ್ಯಾಂಡ್ ಐಟನ್ 2014 ಇಂದಾನೆ ನಮ್ಮ 14 ಮಾಡಲಲ್ಲಿ ಇದೆ ಅಲ್ಲ, ಅದರಿಂದ ತೊಗೊಂಡ್ರೆ ಇವಾಗಲೂ ಗ್ರ್ಯಾಂಡ್ ಐಟನ್ ನಿಯೋಸ್ ತನೂ ಅದೇ ಥರ ಕಂಟಿನ್ಯೂಟಿ ಇದೆ. ಸೊ ಅದಕ್ಕೋಸ್ಕರ ಎರಡರಲ್ಲಿ ಯಾವ್ದಾದ್ರು ಒಂದು ಡ್ರಾಪ್ ಮಾಡಬೇಕು ಅಂದಾಗ ಅದು ಸ್ಯಾಂಟ್ರೋ ಡ್ರಾಪ್. ಬಟ್ ಇದು ಕೂಡ ಈಕ್ವಲಿ ಗುಡ್ ವೆಹಿಕಲ್ ಅನ್ನೇ. ಇವ್ರು ಹೇಳ್ದಂಗೆ ವ್ಯಾಲಿಡ್ ಪಾಯಿಂಟ್ ಹೇಳಿದ್ರು. ನಿಜವಾಗ್ಲೂ ನಾನು ಆನ್ಸರ್ ಯಾವ ಥರ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಆಟೋಮೊಬೈಲ್ ಇಂಡಸ್ಟ್ರಿನ. ಸೊ ಇದು ಫೇಲ್ಯೂರ್ ಆಗಿದ್ದೆ, ಇಟ್ ಇಸ್ ಬಿಕಾಸ್ ಆಫ್ ಗ್ರ್ಯಾಂಡ್ ಐಟನ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಇದರಲ್ಲಿ ನಿಮಗೆ ಇದು ಎಲ್ಲ ಥರ ಫೀಚರ್ಸ್ ಕೊಟ್ಟಿದ್ದಾನೆ ಸರ್. ಸೇಮ್ ನಿಮ್ಗೆ ಗ್ರ್ಯಾಂಡ್ ಐಟನಲ್ಲಿ ಏನು ಬರುತ್ತೆ ಇನ್ಫೋಟೈನ್ಮೆಂಟ್ ಅದೇ ಕೊಟ್ಟಿದ್ದಾರೆ. ಓಕೆ. ಇವನ್ ರೇರ್ AC ಕೊಟ್ಟಿದ್ದಾರೆ. ಸ್ಮಾಲ್ ಹ್ಯಾಚ್ಬ್ಯಾಕ್ಸ್ ಅಲ್ಲಿ ರೇರ್ AC ಓನ್ಲಿ Hyundaiದವ್ರು ಕೊಡ್ತಾರೆ, ಮತ್ತೆ ಯಾರು ಇಲ್ಲ. ಒಟ್ಟಿನಲ್ಲಿ ಈ ಸೆಗ್ಮೆಂಟಲ್ಲಿ ನೀವು ಪ್ರೈಸಿಂಗಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಗ್ರ್ಯಾಂಡ್ ಐಟನ್ಗಿಂತ ಪ್ರೈಸಿಂಗಲ್ಲಿ ಸಿಗುವಂಥದ್ದು ಈ ಗಾಡಿ, ಬಿಕಾಸ್ ನಿಮಗೆ ಕಡಿಮೆಗೆ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು ಸಿಯಾಸ್ ಇದೆ. ಎಸ್ ಸರ್. ಸರ್, ಮಾರುತಿ ಸಿಯಾಸ್ ಒನ್ ಆಫ್ ದ ನಿಮಗೆ ಪ್ರೀಮಿಯಂ ಸೆಡಾನ್ ಅಂತಲೇ ಹೇಳ್ಬೋದು ಸಿಗ್ಮೆಂಟ್ಸಲ್ಲಿ. ಯಾಕಂದರೆ ನಿಮಗೆ ಬೂಟ್ ಸ್ಪೇಸ್ ಜಾಸ್ತಿ ಇದರಲ್ಲೇ ಬರೋದು. ಇವಾಗ ನೀವು ಸಿಟಿ ತಗೊಳ್ಳಿ 460 ಬರುತ್ತೆ ಲೀಟರ್ಸ್, ನೀವು ವರ್ನಾ ತಗೊಳ್ಳಿ 490 ಲೀಟರ್ಸ್ ಬರುತ್ತೆ. ಇದು ಬಟ್ 510 ಲೀಟರ್ಸ್ ಬರುತ್ತೆ. ಇದು 2016 ಸೆಕೆಂಡ್ ಓನರು. ಅರೌಂಡ್ ನಿಮಗೆ ಒಂದು 54,000 ಡ್ರಿವನ್ ಆಗಿದೆ. ಬಟ್ ಟಾಪ್ ಆ್ಯಂಡ್ ವೇರಿಯಂಟ್ ಸರ್, ZXi+. ಓಕೆ. ಇದು ಶಿಫ್ಟ್ ಮಾಡೋದಕ್ಕಿಂತ ಮುಂಚೆ ಅರೇನಾ ಮೋಟರ್ಸ್ ಇದು ಆಯ್ತಲ್ಲ ಸರ್, ನೆಕ್ಸಾ ಆಗೋಕ್ಕಿಂತ ಮುಂಚೆ ಇದ್ದಿವಂಥ ಕಾರ್. ಸೊ ಇದು ಟಾಪ್ ಆ್ಯಂಡ್ ವೇರಿಯಂಟ್. ಇದೇ ನೀವು 17 ಮಾಡಲಲ್ಲಿ ಬಂದಾಗ ಅದು ಅರೇನಲ್ಲ ಹೋಗ್ಬಿಟ್ಟು ಅಲ್ಫಾ ಅಂತ ಆಯಿತು. ಓಕೆ. ನೆಕ್ಸಾದಲ್ಲಿ ಹೋಗ್ಬಿಟ್ಟು ಅಲ್ಫಾ ಅಂತ ಆಗಿದ್ದು. ಇದು 2016 ಸೆಕೆಂಡ್ ಓನರ್ ಸರ್. ಬಟ್ ಟಾಪ್ ಆ್ಯಂಡ್ ಇರೋದ್ರಿಂದ ನಿಮಗೆ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು, 15 ಇಂಚ್ ಅಲಾಯ್ ವೀಲ್ಸ್ ಆಗಿರ್ಬೋದು, ಈವನ್ ಡ್ಯುವಲ್ ಏರ್ ಬ್ಯಾಗ್ ABS ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಕೂಡ ಇದೆ. ವಿತ್ ನಿಮಗೆ ಹಿಂದೆ ಕೊಡೋರಿಗೆ ರೇರ್ AC ಇದೆ, ಆರ್ಮ್ ರೆಸ್ಟ್ ಇದೆ, 510 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ, 165 ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ ಸರ್. ಓಕೆ. ಓಕೆ. ವಿತ್ ಇದು ಟಾಪ್ ಆ್ಯಂಡ್ ಆಗಿರೋದ್ರಿಂದ ಇನ್ಬಿಲ್ಟ್ ಲೆದರ್ ಸೀಟ್ ಕವರ್ಸ್ ಬರುತ್ತೆ. ಓಕೆ ಸರ್. ಪ್ರೈಸ್ ಇದು ಸರ್, ಇದು 6,25,000 ಸರ್. 6,25,000ಕ್ಕೆ ಸಿಯಾಸ್ ಸಿಗ್ತಾ ಇದೆ. ನೆಕ್ಸ್ಟ್ ಒಂದು ಗ್ರ್ಯಾಂಡ್ ಐಟನ್ ನೋಡ್ಬೋದು. ಎಸ್ ಸರ್. ಸರ್, ಅಗೈನ್ ರೇರ್
ಇದು 2016 ಸಿಂಗಲ್ ಓನರ್ ಸರ್, ಆಸ್ತಾ ಆಪ್ಷನಲ್, ಅಂದ್ರೆ ಇದ್ರಲ್ಲಿ ಪುಷ್ ಸ್ಟಾರ್ಟ್ ಇದೆ. ಓಕೆ. ಇವನ್ ಇದು ಟಾಪ್ ಎಂಡ್ ಆಟೋಮೆಟಿಕ್ ಸರ್. ಓಕೆ. ಓಡಿರೋದು ಅರೌಂಡ್ 35,000 ಮಾತ್ರ. ಇದು 5,55,000 ಅಲ್ಲಿ ಇದೆ ನೋಡಿ ಸರ್. 5,50,000 ಸಿಂಗಲ್ ಇದೆ. ನೆಕ್ಸ್ಟ್ 1 ಇಯರ್ ವಾರಂಟಿ ಸಮೇತ. ಸೊ ಇದು ಬಂದ್ಬಿಟ್ಟು ನಿಸಾನ್ ಮ್ಯಾಗ್ನೈಟ್ ನೋಡ್ತಾ ಇದ್ದೀರಾ. ಸೊ ಲಾಸ್ಟ್ ಟೈಮು ರೆನಾಲ್ಡ್ ಕೈಗರ್ನ ಇವರು ಸೇಲ್ ಮಾಡಿದ್ರು. ಎಸ್. ಸೊ ಅದೇ ಸೆಗ್ಮೆಂಟ್ ಅಲ್ಲಿ ನಿಮಗೆ ನಿಸಾನ್ ಮ್ಯಾಗ್ನೈಟ್ ಕೂಡ ಸಿಕ್ತಿರುವಂಥದ್ದು. ಎರಡೂ ಕೂಡ ಸೇಮ್ ವೆಹಿಕಲ್. ಲಾಸ್ಟ್ ಟೈಮ್ ಹೇಳಿದ್ರು ಆ ಗಾಡಿ ಸೇಲ್ ಆಗೋಯ್ತು ಅನ್ಫಾರ್ಚುನೇಟ್ಲಿ, ಬಟ್ ಇನ್ನೊಂದು ಗಾಡಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೇಮ್ ಗಾಡಿನೇ ಇದು. ಎಸ್ ಸರ್. ಸರ್ ನಿಸಾನ್ ಮ್ಯಾಗ್ನೈಟ್ ಇದು 2022 ಮಾಡೆಲ್. ಓಕೆ. ಸಿಂಗಲ್ ಓನರು 24,000 ರಿವನ್, XV ವೇರಿಯಂಟ್ ಟಾಪ್ ಎಂಡು, ಮತ್ತು ಇದು ಟರ್ಬೋ ವಿತ್ ಆಟೋಮೆಟಿಕ್ ಸರ್. ಓಕೆ. 3 ಸಿಲಿಂಡರ್ ಇಂಜಿನ್. ಸೊ ಒಬ್ಬೊಬ್ರು ಹೇಳ್ತಾರೆ ಸರ್ 11 lakhs ಅಲ್ಲಿ ಬರುತ್ತೆ ಅಂತ ಹೇಳಿ, ಬಟ್ ಎಕ್ಸಾಕ್ಟ್ಲಿ ಇದು ಈ ಕಾರು ಹೊಸದು ಇವಾಗ 14 lakhs ಅಲ್ಲಿ ಇದೆ. ಸೊ ನಾವು ಇದನ್ನ ಕೋಟ್ ಮಾಡಿರೋದು 9,55,000 ಸರ್. 2022 ಸಿಂಗಲ್ ಓನರ್ 24,000 ರಿವನ್, XV ಆಟೋಮೆಟಿಕ್ CVT. ಇದು ಗಾಡಿ ವೈಸು ನಿಮಗೆ ಫೀಚರ್ಸ್ ಆಗಲಿ ಮತ್ತು ಎವ್ರಿಥಿಂಗ್ ಡಿಸೈನ್ ವೈಸ್ ಆಗಲಿ ಸೂಪರ್ ಆಗಿದೆ. ಓನ್ಲಿ ಥಿಂಗ್ ಇಸ್ ಇದರಲ್ಲಿ ಸ್ವಲ್ಪ ಪವರ್ ಕಮ್ಮಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಇದನ್ನ ಇಷ್ಟಪಡಲ್ಲ, ಬಟ್ ಇದು ವಿತ್ ಟರ್ಬೋ ಇರೋದ್ರಿಂದ ಪವರ್ ಕೂಡ ನಿಮಗೆ ಪವರ್ ಇದೆ ಸರ್. ಪವರ್ ಇದೆ. ಎಸ್. ಈಗ ಟರ್ಬೋ ಬರ್ತಾ ಇರೋದು ಅದಕ್ಕೋಸ್ಕರ ಪವರ್ ಅಲ್ಲಿ. ಸೊ ಇನ್ನೊಂದು ಇದ್ರ 3 ಸಿಲಿಂಡರ್ ಎದಕ್ಕೆ ಕೊಡ್ತಾ ಇರೋದ್ರೆ ಮೈಲೇಜಿಗೋಸ್ಕರ ಸರ್. ಹೌದೌದು. ಸೆಕೆಂಡ್ ಥಿಂಗ್, ಇನ್ನೊಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಕಾಂಪಿಟೇಷನ್ ಬೇಡ, ಚೆನ್ನಾಗಿದೆ ಸರ್. ಬಿಲ್ಡ್ ಕ್ವಾಲಿಟಿ ಸಕ್ಕತ್ತಾಗಿರುತ್ತೆ. ಇದು ಮತ್ತೆ ರೆನಾಲ್ಡ್ ಟೈಗರ್ ಎರಡೂ ಕೂಡ ಸೇಮ್ ವೆಹಿಕಲ್ಗಳೇ. ನೆಕ್ಸ್ಟ್ ಒಂದು ಹೋಂಡಾ ಸಿಟಿ ಇದೆ ನೋಡ್ತಿರ್ಬೋದು ಸರ್. ಸಿಟಿ ಆಲ್ಮೋಸ್ಟ್ ಆಲ್ ನಾವು ಒಂದು 10 ಕಾರ್ಸ್ ನೋಡಿದಾಗ ಒಂದು ಕಾರ್ ನಾವು ಸೆಲೆಕ್ಷನ್ ಮಾಡ್ತಾ ಇದೀವಿ, ಬಿಕಾಸ್ ಆಫ್ ಕ್ವಾಲಿಟಿ ಮೇನ್ ನಮಗೆ. ಸೊ ಇದು 16 ಸಿಂಗಲ್ ಓನರ್ ಸರ್. 53,000 ರಿವನ್ ಆಗಿದೆ. 53,000 ರಿವನ್ ಆಗಿರೋದು. ವಿ ವೇರಿಯಂಟ್ 1 ಬಿಲೋ ದ ಟಾಪ್ ಎಂಡ್. VX ಅಲ್ಲಿ ನಿಮ್ಗೆ ಸನ್ ರೂಫ್ ಬರುತ್ತೆ, ಇದರಲ್ಲಿ ಅದು ಬರಲ್ಲ, ಅಷ್ಟೇ ವ್ಯತ್ಯಾಸ. ಓಕೆ. ಸೊ ಇದನ್ನ ನಾವು ಕೋಟ್ ಮಾಡ್ತಾ ಇರೋದು 7,45,000 ಸರ್. ಸರ್ ಪ್ರೈಸ್ ಇದು 7,45,000. ಇದು 1.5 ಲೀಟರ್ ಪೆಟ್ರೋಲ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಎಸ್ ಸರ್. ಸರ್ ಸ್ವಿಫ್ಟ್ ಡಿಸೈರ್ ಬಂದ್ಬಿಟ್ಟು ಅದು 2018 ಸಿಂಗಲ್ ಓನರ್ ಸರ್. ಅದು VXI, ಇದು ನ್ಯೂ ಶೇಪ್ ಬಂತಲ್ಲ, ಓಕೆ, ಆ ವೇರಿಯಂಟ್ ಸರ್. ಇದು ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 6,35,000. 6,35,000ಕ್ಕೆ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ. ನೆಗೋಷಿಯಬಲು ಇರುತ್ತೆ. ಮೇನ್ ಥಿಂಗ್ ಇದರಲ್ಲಿ 2 years ವಾರಂಟಿ ಬರುತ್ತೆ. ಇದು VXI ಅಂದರೆ ಓಲ್ಡ್ ಡಿಸೈರ್ಗೂ ಇದಕ್ಕೂ ತುಂಬ ವೇರಿಯೇಷನ್ಸ್ ಇದೆ. ಈ ಶೇಪಲ್ಲಿ ಬಂದಾಗ ಪ್ರತಿಯೊಂದು ವೇರಿಯಂಟಲ್ಲೂ ನಿಮಗೆ ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಇದೆ. ಪ್ರತಿಯೊಂದು ವೇರಿಯಂಟಲ್ಲಿ ಡ್ಯುವಲ್ ಏರ್ ಬ್ಯಾಗು, ABS, ರೇರ್ AC ಕಾಮನ್ ಆಗಿದೆ. ಓಕೆ. ಸೊ ಇದನ್ನು ನೀವು ಅಫೋರ್ಡೆಬಲ್ ಪ್ರೈಸಲ್ಲಿ ಇದೆ ಸರ್, ನೋಡ್ಬೋದು. ಇಲ್ಲೊಂದು ಟಾಟಾ ಅಲ್ಟ್ರೋಸ್ ಇದೆ ನೋಡ್ತಿರ್ಬೋದು, ಬ್ಲೂ ಕಲರಲ್ಲಿ. ಎಸ್ ಸರ್. ನೀವು ಅಲ್ಟ್ರೋಸ್ ಅಂದ ತಕ್ಷಣ, ಇವನ್ ಟಾಟಾ ಅಂದ ತಕ್ಷಣ ನೀವು ಆಟೋಮೆಟಿಕ್ ನೀವು ನೋಡಿದ್ದೀರಾ, AMT ವರ್ಸಿನ್ ಹ್ಯಾಸಲ್ ಆಗಿ. ಬಟ್ ಇದು DCA, ಡ್ಯುವಲ್ ಕ್ಲಚ್ ಆಟೋಮೆಟಿಕ್. ಓ ಸೂಪರ್. ಸೊ ಆಲ್ಮೋಸ್ಟ್ ಆಲ್ ಇದು 10 ಶೋರೂಮಲ್ಲಿ ಒಂದು ಗಾಡಿ ಸಿಗುತ್ತೆ ಸರ್. ಇದು 2022 ಸಿಂಗಲ್ ಓನರ್ ಸರ್. ಅಗೇನ್ ಅರೌಂಡ್ 24,000 ರಿವನ್ ಆಗಿದೆ, ಬಟ್ DCA ಡ್ಯುವಲ್ ಕ್ಲಚ್ ಆಟೋಮೆಟಿಕ್. ಓಕೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಸರ್ 9,45,000 ಅಲ್ಲಿ ಇದೆ. 9,45,000 ಟಾಪ್ ಆ್ಯಂಡ್ ವೇರಿಯಂಟ್ ಸರ್. ಓಕೆ. ಆ್ಯಂಡ್ ವೀಕ್ಷಕರೇ, ಪ್ರೈಸಿಂಗ್ ಹೇಳ್ತಿರೋವಂಥದ್ದೆಲ್ಲ ಆಲ್ಮೋಸ್ಟ್ ಫೈನಲ್ ಪ್ರೈಸಿಂಗ್ಗಳೇ. ಸೊ ವಿಸಿಟ್ ಮಾಡಿ. ಕೆಲವೊಂದು ಪ್ರೈಸಿಂಗ್ ಅಂದರೆ ಏನು ಹೇಳಿದ್ದಾರೆ ಅದರಲ್ಲಿ ನೆಗೋಷಿಯೇಷನ್ ಆಗುತ್ತೆ ಸರ್. ಬಿಲೋ ನೀವು ಒಂದು 5 lakhs ಒಳಗಡೆ ತೊಗೊತೀನಿ ಅಂದಾಗ ಅದರಲ್ಲಿ ನೆಗೋಷಿಯಬಲ್ ತುಂಬ ಕಮ್ಮಿ, ಒಂದೊಂದರಲ್ಲಿ ಇಲ್ವೇ ಇಲ್ಲ. ಬಟ್ ಅಬೋ ನೀವು ಒಂದು 5 ಅಬೋ ಹೋದಾಗ ಸ್ವಲ್ಪ ನೆಗೋಷಿಯಬಲ್ ಇದ್ದೇ ಇರುತ್ತೆ ಸರ್. ಓಕೆ. ಬಟ್ ಕ್ವಾಲಿಟಿಯಲ್ಲಿ ಮಿಸ್ ಇಲ್ಲ. ಕ್ವಾಲಿಟಿಲಿ ನಿಮ್ಗೆ ಯಾವುದೇ ರೀತಿ ಕಾಂಪ್ರಮೈಸ್ ಇರಲ್ಲ. ಸೊ ಮತ್ತೆ ಪದೇ ವಿಡಿಯೋ ಮಾಡ್ತಾ ಇರ್ತೀವಿ. ಸೊ ನೀವು ಕ್ವಾಲಿಟಿನ ಕಂಪೇರ್ ಮಾಡಿಕೊಂಡು ಪ್ರೈಸಿಂಗ್ನ ಫೈನಲ್ಲು ನೀವು ಡಿಫ್ರೆನ್ಷಿಯೇಟ್ ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವೆಹಿಕಲ್ಲು ಮತ್ತೊಂದು ಟಿಗೋರ್ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು 2018 ಮಾಡೆಲ್ ಸರ್. 2018 ಮಾಡೆಲ್ ಸರ್. ಓಕೆ. ಸಿಂಗಲ್ ಓನರು ಟಾಟಾ ಟಿಗೋರ್ ಸರ್. ಇದು ಟಾಪ್ ಆ್ಯಂಡ್ ವೇರಿಯಂಟ್ ಇದೆ. XZA ಮೀನ್ಸ್ ಆಟೋಮೆಟಿಕ್ ಬಂತು, ಓಕೆ, ಮ್ಯಾನ್ಯಲ್ ಅಲ್ಲ, ಆಟೋಮೆಟಿಕ್ ಇದೆ. ಟಾಪ್ ಆ್ಯಂಡ್ ವೇರಿಯಂಟ್ ಇದೆ. ಸೊ ಇದು 625 ಇದೆ ಸರ್. 6,25,000ಕ್ಕೆ ಫೈನಲ್ ಆಗುತ್ತೆ ಟಾಟಾ ಟಿಗೋರ್ ವಿತ್ ನಿಮಗೆ ಬೂಟ್ ಸ್ಪೇಸ್ ಜಾಸ್ತಿ ಬರುತ್ತೆ. ನೆಕ್ಸ್ಟ್ ಒಂದು Hyundai i20 ನೋಡ್ತಿರ್ಬೋದು. ಎರಡೆರಡು Hyundai i20ಗಳು. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು 2013 ಮಾಡೆಲ್ ಸರ್. i20 ಗ್ರೇ ಕಲರು, ಸ್ಪೋರ್ಟ್ಸ್ ಆಪ್ಷನಲ್, ಸಿಂಗಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಬಂದೇ ಬರುತ್ತೆ ಈ ಗಾಡೀಲಿ. ಓಕೆ. ಸೊ ಸೆಕೆಂಡ್ ಓನರು 65,000 ರಿವನ್ ಆಗಿದೆ. ಇದು 445 ಇದೆ. ಓಕೆ. 4,45,000ಕ್ಕೆ Hyundai i20 ಲೇಟೆಸ್ಟ್, ಅಂದರೆ ನಿಮ್ಗೆ ಒಳ್ಳೆ ಲುಕ್ ಇರುವಂತಹ ಗಾಡಿ ಇದು ಸರ್. ಸರ್ ಇದು ನಿನ್ನೆ ಬುಕ್ ಆಗಿದೆ. ಓಕೆ. ಇದು 2014 ಸಿಂಗಲ್ ಓನರ್ ಇತ್ತು. ಸೇಮ್ ಸ್ಪೋರ್ಟ್ಸ್ ಆಪ್ಷನಲ್ ವೇರಿಯಂಟ್ ಸರ್. ಇದು 495 ಬುಕ್ ಆಗಿದೆ. ಇದು ಸರ್ ಸೆಲೆರಿಯೋ ಸರ್. ಮಾರುತಿ ಸೆಲೆರಿಯೋ ಯಾರು ಒಂದು ಬಜೆಟ್ ಆಟೋಮೆಟಿಕ್ ನೋಡಂಗಿದ್ರೆ ದಯವಿಟ್ಟು ವಿಸಿಟ್ ಮಾಡಿ ಶೋರೂಮ್ಗೆ. ಯಾಕಂದರೆ ಇದು 2015 ಸಿಂಗಲ್ ಓನರ್ ಸರ್. 27,000 ರಿವನ್ ಆಗಿದೆ. ಇದು VXI AGS ಆಟೋ ಗೇರ್ ಶಿಫ್ಟ್. ನೀವು ಬೇಕಾದ್ರೆ ಮ್ಯಾನ್ಯಲ್ ಓಡಿಸ್ಬೋದು, ಆಟೋಮೆಟಿಕ್ ಓಡಿಸ್ಬೋದು, ಎರಡು ಆಪ್ಷನ್ ಇದರಲ್ಲಿ ಸಿಗುತ್ತೆ. ಸೊ ಇದ್ರ ಪ್ರೈಸ್ ನಾವು ಕೋಟ್ ಮಾಡೋದು 4,45,000.
ಓಕೆ ನೆಕ್ಸ್ಟ್ ಒಂದು ನ್ಯಾನೋ ಇದೆ ನೋಡ್ತಿರ್ಬೋದು. ರೇರ್ ಕಾಂಬಿನೇಷನ್ ಆಗಿಲ್ಲ ಸರ್. ನ್ಯಾನೋ ನಿಮ್ಗೆ ಮ್ಯಾನ್ಯಲ್ ಒಂದು ಮೋಸ್ಟ್ಲಿ ಒಂದು 10 ಗಾಡಿ ಸಿಗ್ಬೋದು, ಆಟೋಮೆಟಿಕ್ ಸಿಗೋದು ಕಷ್ಟ. ಇದು 2016 ಸಿಂಗಲ್ ಓನರ್ 37,000 ರಿವನ್, ಬಟ್ XTA ಆಟೋಮೆಟಿಕ್ ಟಾಪ್ ಆ್ಯಂಡ್ ವೇರಿಯಂಟ್ ಸರ್. ಆ ಟೈಮಲ್ಲಿ ಇದೆ 600cc 2 ಸಿಲಿಂಡರ್ ಇಂಜಿನ್. ಸೊ ಮೈಲೇಜ್ ವಿತ್ ನಿಮ್ಗೆ ಸಿಟಿ ರೈಡಿಗೆ ಬೇಕು ಅಂದಾಗ ತೊಗೋಬೋದು. ಇದು 2.65 ಇದೆ. ಓಕೆ ಆ್ಯಂಡ್ ವೀಕ್ಷಕರೇ ನೋಡ್ತಿರ್ಬೋದು, ಇದಲ್ಲದೆ ಇನ್ನೂ 2 ವೆಹಿಕಲ್ ಇದೆ, ಅದನ್ನು ವಾಯ್ಸ್ ಓವರಲ್ಲಿ ನಿಮಗೆ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಗಾಡಿಗಳಂತೂ ಕ್ಲಾಸ್ ಕಂಡೀಷನಲ್ಲಿರುತ್ತೆ. ಆ್ಯಪಲ್ ಟು ಆ್ಯಪಲ್ ಕಂಪ್ಯಾರಿಸನ್ ಮಾಡೋದು ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ನೀವು ಟಾಟಾ ನೆಕ್ಸಾನ್ ನೋಡಿದ್ರಿ, ಸೊ ಅದು ಬಂದುಬಿಟ್ಟು ಪ್ರೈಸಿಂಗಲ್ಲೇ ಇದೆ, ಬಿಕಾಸ್ ಜಾಸ್ತಿ ಓಡಿದೆ. ಸೊ ಕಮ್ಮಿ ಓಡಿರೋಂಥ ಗಾಡಿಗಳಿಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಕಂಪೇರ್ ಮಾಡಿಕೊಂಡು. ಬಿಕಾಸ್ ಎದಕ್ಕೆ ಸರ್ ಕೇಳ್ಬೋದು, ಯಾಕಂದರೆ ಒಂದಿಷ್ಟು ಕಸ್ಟಮರ್ಸ್ ಏನು ಮಾಡ್ತಾರೆ, ಇವಾಗಿನ ಕಸ್ಟಮರ್ಸು 4-5 ಕಡೆ ಚೆಕ್ ಮಾಡ್ತಾರೆ. ಯಾರು ಆಬ್ವಿಯಸ್ಲಿ ಜಾಸ್ತಿ ಅಮೌಂಟ್ ಕೊಡ್ತಾರೆ ಅಲ್ಲಿ ಸೆಲ್ ಮಾಡ್ತಾರೆ ಸರ್. ಓಕೆ ಅಷ್ಟೇ. ಮತ್ತು ಇನ್ನೊಂದು ನಮ್ದೇನು ಸರ್ ಅಂತಂದರೆ, ಇವಾಗ ನೀವು ಬೇಕಾದ್ರೆ ನೆಕ್ಸಾನ್ ಅಂದ ತಕ್ಷಣ ಒಂದು 5-6 ಗಾಡಿ ತೋರಿಸ್ಬೋದು. ನಮ್ದು ಆ ಥರದಿಲ್ಲ. ಕ್ವಾಲಿಟಿ ಇದ್ದರೆ ನಾವು ಬೈ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ ಸರ್. ಓಕೆ ಸರ್. ವೀಕ್ಷಕರೇ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.